ಹಾಕಿ ಹುಣಸೆ ಹಣ್ಣು ಹಾಕಿ ಮಾಡ್ಕೊಡ್ರಿ. ಚಾಗೆ ಹುಣಸೆ ಹಣ್ಣ? ಎಷ್ಟೋ ಧೈರ್ಯ ನಿನ್ಗೆ, ಮನೆವರೆಗೂ ಹುಡ್ಕೊಂಡ್ ಬಂದಿದ್ಯಾ? ಸರ್, ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳಿ. ನೀನ್ ಹೇಳೋದನ್ನ ನಾನು ಯಾಕೋ ಕೇಳ್ಬೇಕು? ನಡೆಯೋ ಆಚೆ. ಸರ್, ಅದ್ ಹಾಗಲ್ಲ ಸರ್. ಹೇಳೋದು ಅರ್ಥ ಆಗ್ತಿಲ್ವಾ? ಹೋಗ ಆಚೆ. ಅಶೋಕ್, ಅಶೋಕ್, ಅವ್ರಿಗೆ ಪಾಪ ಮನೆಯಿಂದ ಆಚೆ ಹೋಗಿ ಅಂತಿದ್ದೀರಾ? ಮತ್ತಿನ್ನೇನ್ ಮಾಡ್ಬೇಕು ಅಂತ್ಯಾ? ಇಂಥ ನೀಚನ ಮನೆ ಕರೆದು ಆತಿಥ್ಯ ಮಾಡ್ತೀಯಾ? ಎಷ್ಟು ಪೊಗರಿದ್ರೆ ಮನೆವರೆಗೂ ಬರ್ತಾನೆ ಇವನು. ಅಶೋಕ್, ಅವ್ರನ್ನ ಮನೆಗ್ ಬನ್ನಿ ಅಂತ ಕರ್ದಿದ್ದೆ ನಾನು. ಅವ್ರಿಗೆ ಮನೆ ಲೊಕೇಶನ್ ನಾನೇ ಕಳ್ಸಿದ್ದು. ನನ್ಗೆ ಅರ್ಥ ಆಗುತ್ತೆ ನೀವ್ ಯಾಕೆ ಶಾಕಲ್ಲಿದ್ದೀರಾ ಅಂತ. ನಿಮಗ್ ವಿಷಯ ಇನ್ನೂ ಗೊತ್ತಿಲ್ಲ ಅಲ್ವಾ? ನೋಡಿ ಅಶೋಕ್, ಅವರು ಮೊದ್ಲಿನ ರಾಕಿ ಮತ್ತೆ ಮೊದ್ಲಿನ ವಿನ್ಸೆಂಟ್ ಅಲ್ಲ, ಬದ್ಲಾಗಿದ್ದಾರೆ ಇಬ್ರೂನು. ಅವ್ರು ಮಾಡಿರೋ ತಪ್ಪಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ತಿದ್ಕೊಂಡು ಈಗ ಒಳ್ಳೆ ಬದುಕನ್ನ ಬದುಕ್ಬೇಕು ಅಂತ ಅನ್ಕೊಂಡಿದ್ದಾರೆ. ಈ ತರ ಇರ್ಬೇಕಾದ್ರೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ದೆ ಇನ್ಯಾರು ಸಪೋರ್ಟ್ ಮಾಡ್ತಾರೆ ಹೇಳಿ? ಹೌದು ಸರ್, ಇಷ್ಟು ದಿನ ದ್ವೇಷನೇ ಸ್ನೇಹ ಮಾಡ್ಕೊಂಡು ಬದುಕ್ತಾ ಇದ್ವಿ, ವಿಷಾನ ಹಾಲು ಅನ್ಕೊಂಡು ಕುಡಿತಾ ಇದ್ವಿ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನನಗೆ ಅರ್ಥ ಆಗಿದೆ. ಹೌದು ಅಶೋಕ್, ಈಗ ಇವ್ರುಗಳು ನಮ್ಮವರು, ನಮ್ಮ ಪರ ಇದ್ದಾರೆ. ಅಲ್ಲ, ಹೇಗಿಂತ ಬದಲಾವಣೆ ಆಗಕ್ ಸಾಧ್ಯ ಶಿವಗಾಮಿ? ಅಮ್ಮ, ಅಮ್ಮ. ಓ, ಬಾರಾಕಿ, ಕೂತ್ಕೋ. ಕಾಲ್ ಮಾಡಿ ಬರೋದಕ್ಕೆ ಹೇಳಿದ್ರಿ. ವಿನ್ಸೆಂಟ್ ಏನಾದ್ರೂ ಕಾಲ್ ಮಾಡಿದ್ನಾ? ಸಿಕ್ಕಿದ್ದ. ನಿಮ್ ಬಗ್ಗೆ ಬಾಸ್ ಬಗ್ಗೆ ಏನೇನೋ ಹೇಳಕ್ ಬಂದ. ಅವನು ಕೂಗುದ್ ಕಳಿಸ್ದೆ. ಹುಡುಗ ನಿಯತ್ತಿಲ್ಲ ಕಣೋ, ಅದಕ್ಕೆ ನೀನನ್ ಮಾತ್ರ ಬರಕ್ ಹೇಳಿದ್ದು. ಅವನ್ ಜೊತೆ ಟಚಲ್ಲಿ ಇರ್ಬೇಡ. ಸರಿ ಅಮ್ಮ. ನಿನ್ನಿಂದ ಒಂದು ಕೆಲಸ ಆಗ್ಬೇಕು ರಾಕಿ. ಏನ್ ಹೇಳಿ ಅಮ್ಮ? ರಾವಣ್ ವಿರುದ್ಧ ಸಾಕ್ಷಿ ಹೇಳಿದ ಒಬ್ಬ ವ್ಯಕ್ತಿನ ನಾನೇ ಮುಂದೆ ನಿಂತು ಮುಗಿಸ್ಬಿಟ್ಟೆ. ಇನ್ನು 4 ಜನ ಇದ್ದಾರೆ. ರೂಪಾ, ಕಮಲಮ್ಮ, ಶಿವಕುಮಾರ್. ರಾವಣ್ ಹತ್ರ ಸೆಕ್ರೆಟರಿ ಆಗಿ ಬಂದಿದ್ಲಲ್ಲ ಆ ಹುಡುಗಿ, ಅವಳ ಹೆಸರು ಅಕ್ಷತಾ ಅಂತ. ಆ ಹುಡುಗಿ ಸೇರಿ ಇವ್ರು 4 ಜನ.
ನೀನ್ ಮುಗಿಸ್ಬೇಕು. ಅಕಸ್ಮಾತ್ ಪೊಲೀಸ್ಗೆ ಈ ವಿಷಯ ಲೀಕ್ ಆಗಿ ಅರೆಸ್ಟ್ ಆಗೋ ಪರಿಸ್ಥಿತಿ ಬಂದ್ರೆ ನಮ್ ಹೆಸರು ಆಚೆ ಬರಬಾರ್ದು. ನಾನೇ ಮಾಡಿದ್ದು ಅಂತ ನೀನೇ ಸರೆಂಡರ್ ಆಗ್ಬೇಕು. ಸರಿನಮ್ಮ, ಹಾಗೆ ಮಾಡ್ತೀನಿ. ಹುಷಾರಾಗಿ ಮಾಡು. ಆಯ್ತಮ್ಮ. ಅಮ್ಮ, ಆಮೇಲೊಂದು ವಿಷಯ. ಯಾರೋ ಒಬ್ಬ ಸಾಕ್ಷಿನ ಮುಗಿಸ್ದೆ ಅಂತ ಹೇಳಿದ್ರಲ್ಲ, ಯಾರಮ್ಮ ಮಾಡಿದ್ದು? ಅದೆಲ್ಲ ನಿನಗ್ಯಾಕೆ? ಅದು ಹಂಗಲ್ಲ, ಏನೇ ಕೆಲಸ ಇದ್ರೂ ನಾವೇ ಮಾಡ್ತಾ ಇದ್ದಿದ್ದು. ಈ ಕೆಲಸನ ಬೇರೆಯವ್ರ ಹತ್ರ ಮಾಡಿಸಿದ್ರಲ್ಲ, ಅದಕ್ಕೆ ಕೇಳಿದ್ದು. ಉಂಡೆಲೆ ಎತ್ತೋ ಗುಂಡ ಅಂದ್ರೆ ಉಂಡೋರೆಷ್ಟ್ ಜನ ಅಂದ್ರಂತೆ. ಹೇಳಿದ ಕೆಲ್ಸ ಮಾಡ್ಬೇಕು. ಎಲ್ಲಾವುದು ನಿನ್ನ ಹತ್ರ ಹೇಳಕ್ಕಾಗಲ್ಲ. ತಪ್ಪಾಯ್ತಮ್ಮ. ಸರಿ, ಹೊರಡು. ಹೋಗ್ಬರ್ತೀನಮ್ಮ. ಈ ವಿಷಯ ಯಾರ ಹತ್ರನೂ ಚರ್ಚೆ ಆಗ್ಬಾರ್ದು. ಹಾಗೇನಾದ್ರೂ ಆಯ್ತು ಅಂತ ಗೊತ್ತಾದ್ರೆ ಸಾಕ್ಷಿ ಜೊತೆಗೆ ನೀನು ಹೋಗ್ತೀಯ. ರೂಪಾ ಶಿವಕುಮಾರ್ ಬಗ್ಗೆ ಏನೋ ಗೊತ್ತಾಯ್ತು, ಆದ್ರೆ ಕಮಲಮ್ಮನ್ ಬಗ್ಗೆ ಗೊತ್ತಾಗ್ತಿಲ್ವಲ್ಲ. ಇವ್ರಿಗೇನಾದ್ರೂ ಗೊತ್ತಿದೆಯಾ ಇಲ್ಲ ನಾನೇ ಕೇಳಿ ನೋಡ್ತೀನಿ. ಅಕ್ಕ, ಏನೇ ಆಗ್ಲಿ ನೀನ್ ಆ ರಾಕಿ ಹತ್ರ ಈ ತರ ಮಾತಾಡ್ಬಾರ್ದಾಗಿತ್ತಕ್ಕ. ಅವ್ರೇನಾದ್ರೂ ನಮ್ಗೆ ಉಲ್ಟಾ ಹೊಡೆದ್ಬಿಟ್ರೆ? ನೀನು ಒಂದು ನಾಯಿ ಸಾಕ್ತೀಯ. ನೀನು ಅದಕ್ಕೆ ಬೈದ್ರೆ ನಿನ್ಗದು ವಾಪಸ್ ಕಚ್ಚುತ್ತಾ? ಇಲ್ಲ, ಸುಮ್ನೆ ಮುಖ ನೋಡುತ್ತೆ. ಇವನ್ಗೂ ಅಷ್ಟೇ ಬುದ್ಧಿ ಇರೋದು. 24 ಗಂಟೆ ರಾವಣ್ ಜೊತೆನೆ ಇದ್ರು ಅವನ್ ತಂಗಿ ರಮ್ಯನ್ನ ಕೊಲೆ ಮಾಡಿಸಿದ್ದು ನಮ್ ರಾವಣ್ ಅಂತಾನೆ ಗೊತ್ತಿಲ್ಲ ಅವನ್ಗೆ. ಅಂತ ದಡ್ಡ ಅವನು. ಇವತ್ಗೂ ಆ ಶಿವಗಾಮಿನೇ ಸಾಯಿಸಿದ್ದು ಅನ್ಕೊಂಡು ಓಡಾಡ್ತಾ ಇದ್ದಾನೆ. ಅಲ್ರಿ ವೈನಿಯವ್ರ, ಇಂಥ ದಡ್ಡನ್ನ ಜೊತೆಗೆ ಹೆಂಗೆ ಇಟ್ಕೊಳ್ಳೋದ್ರಿ? ಏ ದಡ್ಡ, ನರಿಗೆಷ್ಟೇ ಬುದ್ಧಿ ಇದ್ರೂ ಜನ ನಾಯಿನೇ ಸಾಕೋದು. ನಾವು ಹೇಳೋ ಕೆಲಸ ಮಾಡೋದಕ್ಕೆ ಬೇಕಾಗಿರೋದು ಬುದ್ಧಿವಂತಿಕೆ ಅಲ್ಲ, ನಿಯತ್ತು. ಹೋಗಿ ಕೆಲಸ ನೋಡು. ಕೆಲಸ ಮಾಡೋದಲ್ಲ, ನೋಡೋದು ಹೌದಿಲ್ರಿ? ನೋಡ್ಕೊಂಡ ಮಾಡ್ತೀನ್ರಿ ಕೆಲಸ. ಹೇ ಹೋಗ್ರಿ. ಮೊದಲು ನಿನ್ ಗಂಡನ್ನ ಸುಪಾರಿ ಕೊಟ್ಟು ಮುಗಿಸ್ಬಿಡು. ಛೇ, ಇದೇನ್ ಕರ್ಮ. ವೈನಿಯವ್ರ, ಯಾರನ್ನ ಮುಗಿಸೋದಂದ್ರಿ? ಅವಳ ಗಂಡನ್ನ ಫಸ್ಟ್ ಆ ಕೆಲಸ ಮಾಡ್ರಿ. ಏನ್ ಗಂಡನೋ. 24 ಗಂಟೆ ರಾವಣ್ ಜೊತೆನೆ ಇದ್ರು ಅವನ್ ತಂಗಿ ರಮ್ಯನ್ನ ಕೊಲೆ ಮಾಡಿಸಿದ್ದು ನಮ್ ರಾವಣ್ ಅಂತಾನೆ ಗೊತ್ತಿಲ್ಲ ಅವನಿಗೆ.